ಹಾಯ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್. ನಮ್ಮ ಉಡುಪಿ ಮಂಗಳೂರು ಕಡೆ ಜಾಸ್ತಿಯಾಗಿ ದೇವಸ್ಥಾನದಲ್ಲಿ ಅಥವಾ ಫಂಕ್ಷನ್ ಇರಬಹುದು, ಮದುವೆ ಫಂಕ್ಷನ್, ಗೃಹ ಪ್ರವೇಶದಲ್ಲಿ ಕುಂಬಳಕಾಯಿಯದ್ದು ಕೊದ್ದೆಲ್ ಮಾಡ್ತೇವೆ. ಸೊ ಅದನ್ನು ನಾವಿವತ್ತು ಮನೆಯಲ್ಲೇ ಮಾಡೋಣ. ಇಲ್ಲಿ ಕೊದ್ದೆಲ್ ಅಂದ್ರೆ ಇಲ್ಲಿ ವೆಜಿಟೇಬಲ್ ಜೊತೆ ಸ್ವಲ್ಪ ಸಿಹಿ ಹುಳಿ ಖಾರ ಮಿಕ್ಸ್ ಆಗಿರುತ್ತೆ, ರುಚಿಯಾಗಿರುತ್ತೆ. ಇದನ್ನ ನೀವು ಅನ್ನದ ಜೊತೆ ಸರ್ವ್ ಮಾಡಬಹುದು, ಸೂಪರ್ ಆಗುತ್ತೆ. ಒಮ್ಮೆ ನೀವು ಟ್ರೈ ಮಾಡಿ ನಂಗೆ ಹೇಗೆ ಆಗಿದೆ ಅಂತ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಹಾಗಾದ್ರೆ ಬನ್ನಿ ಶುರು ಮಾಡೋಣ. ಬೇಕಾದ ಇಂಗ್ರೀಡಿಯೆಂಟ್ಸ್ಗಳು: 500 ಗ್ರಾಂ ಪಂಪ್ಕಿನ್ ಸಿಹಿ ಕುಂಬಳಕಾಯಿ, 250 ಗ್ರಾಂ ಬದನೆಕಾಯಿ, 2 ನುಗ್ಗೆಕೋಡು ಡ್ರಮ್ ಸ್ಟಿಕ್, ಸಣ್ಣ ಕಪ್ಪಲ್ಲಿ 1/4 ಕಪ್ನಷ್ಟು ತೂರ್ ದಾಲ್ ತೊಗರಿಬೇಳೆ, ಒಗ್ಗರಣೆಗೆ 1 ಟೀ ಸ್ಪೂನ್ ಸಾಸಿವೆ ಮಸ್ಟರ್ಡ್ ಸೀಡ್ಸ್, 1/4 ಟೀ ಸ್ಪೂನ್ ಹಿಂಗ್ ಹೆಸಪಟಿಡ, 1 ಟೀ ಸ್ಪೂನ್ ಉರದ್ ದಾಲ್ ಉದ್ದಿನ ಬೇಳೆ, 1 ಕಡ್ಡಿ ಕರಿ ಲೀವ್ಸ್. ಇದು ಸೀಸನಿಂಗ್ ಒಗ್ಗರಣೆಗೆ. ಆನಂತರ ಜಾಗರಿ ಪೌಡರ್ ಬೆಲ್ಲದ ಪುಡಿ 3 ಟೇಬಲ್ ಸ್ಪೂನ್. ಸಿಹಿ ನೀವು ಹೆಚ್ಚು ಕಮ್ಮಿ ಮಾಡ್ಕೊಳ್ಬಹುದು. ಒಂದು ಸಣ್ಣ ಪೀಸ್ ಟ್ಯಾಂಬ್ರಿನ್ ಹುಣಸೆ ಹುಳಿ, ಅದನ್ನು ನಾನು ನೀರಲ್ಲಿ ನೆನೆಸಿಟ್ಕೊಂಡಿದ್ದೇನೆ, ಸೋಕ್ ಮಾಡಿ ಇಟ್ಕೊಂಡಿದ್ದೇನೆ. ಮಸಾಲಕ್ಕೆ ಬೇಕಾದ ಇಂಗ್ರೀಡಿಯೆಂಟ್ಸ್ಗಳು: ಇಲ್ಲಿ 3 ಟೇಬಲ್ ಸ್ಪೂನ್ ಫ್ರೆಶ್ ಕೊಕೊನಟ್ ಗ್ರೇಟೆಡ್ ತೆಂಗಿನ ತುರಿ, 1 ಟೇಬಲ್ ಸ್ಪೂನ್ ಚನಾ ದಾಲ್ ಕಡಲೆಬೇಳೆ, 1.5 ಟೇಬಲ್ ಸ್ಪೂನ್ ಅಷ್ಟು ಕೊತ್ತಂಬರಿ ಬೀಜ ಕೊರಿಯಾಂಡರ್ ಸೀಡ್, 1 ಟೇಬಲ್ ಸ್ಪೂನ್ ಉದ್ದಿನ ಬೇಳೆ ಉರದ್ ದಾಲ್, 1 ಟೀ ಸ್ಪೂನ್ ಜೀರಿಗೆ, 1/2 ಟೀ ಸ್ಪೂನ್ ಮೆಂತೆ ಮೇಥಿ ಸೀಡ್ಸ್, 9 ಡ್ರೈ ರೆಡ್ ಚಿಲ್ಲಿ. ಖಾರ ನೀವು ಹೆಚ್ಚು ಕಮ್ಮಿ ಮಾಡ್ಕೊಡ್ಬೋದು. 1 ಕಡ್ಡಿ ಕರಿ ಲೀವ್ಸ್ ಒಗ್ಗರಣೆ ಸೊಪ್ಪು. ನಾನಿಲ್ಲಿ ಪ್ಯಾನ್ ಬಿಸಿಗಿಟ್ಟಿದ್ದೇನೆ, ಅದಕ್ಕೆ ಸ್ವಲ್ಪ ಕೊಕೊನಟ್ ಆಯಿಲ್ ತೆಂಗಿನ ಎಣ್ಣೆ ಹಾಕೋಣ. ಒಂದು 3 to 4 ಡ್ರಾಪ್ಸ್. ಮೊದಲಿಗೆ ನಾವು ಒಂದೊಂದೇ ಮಸಾಲ ಹುರ್ಕೊಳ್ಳುವ. ಫ್ಲೇಮ್ ಅನ್ನು ಲೋ ಅಲ್ಲಿ ಇಟ್ಕೊಂಡಿದ್ದೇನೆ. ಜೀರಿಗೆ ಹಾಕೊಳ್ಳುವ, ಅದರ ಜೊತೆನೆ ಕೊರಿಯಾಂಡರ್ ಸೀಡ್ ಕೊತ್ತಂಬರಿ ಬೀಜ, ಆನಂತರ ಮೆಂತೆಕಾಳು ಮೇಥಿ ಸೀಡ್ಸ್. ಇದನ್ನು 3 ಫಸ್ಟಿಗೆ ಹುರ್ಕೊಳ್ಳುವ. ಅದರ ಜೊತೆ 1 ಕಡ್ಡಿ ಕರಿ ಲೀವ್ಸ್ ಹಾಕೊಳ್ತೇನೆ. ಒಳ್ಳೆ ಕೆಂಪಾಗಬೇಕು. ಈ ರೀತಿ ಒಳ್ಳೆ ಕೆಂಪಾಗಬೇಕು. ಕೊತ್ತಂಬರಿ ಜೀರಿಗೆ ಸಾಕು. ಇದನ್ನು ನಾವು ಬೇರೆ ಪ್ಲೇಟಿಗೆ ತೆಗೆದಿಟ್ಕೊಳ್ಳುವ. ಸೇಮ್ ಪ್ಯಾನಿಗೆ ಪುನಃ ನಾನು 3 to 4 ಡ್ರಾಪ್ಸ್ ಕೊಕೊನಟ್ ಆಯಿಲ್ ಹಾಕೊಳ್ತೇನೆ, ತೆಂಗಿನ ಎಣ್ಣೆ. ಈಗ ನಾವು ಮೊದಲಿಗೆ ಚನಾ ದಾಲ್ ಹಾಕೋಣ, ಕಡಲೆಬೇಳೆ. ಇದು ಸಹ ಕಲರ್ ಚೇಂಜ್ ಆಗಬೇಕು. ಲೋ ಫ್ಲೇಮ್ ಅಲ್ಲಿ ಹುರಿಯುವ. ಕಡಲೆಬೇಳೆ ಲೈಟ್ ಕೆಂಪಾಗ್ತಾ ಬರುವಾಗ ನಾವು ಉದ್ದಿನ ಬೇಳೆ ಉರದ್ ದಾಲ್ ಹಾಕೊಳ್ಳುವ. ಫ್ಲೇಮ್ ಲೋ ಅಲ್ಲೇ ಉಂಟು. ಈಗ ಉದ್ದಿನ ಬೇಳೆ ಸಹ ಕೆಂಪಾಗಬೇಕು. ಇದರಲ್ಲಿ ಎಲ್ಲ ಮಸಾಲವನ್ನು ಹುರಿಯುವುದೇ ಮೇನ್ ಸ್ಟೆಪ್. ಒಳ್ಳೆ ರೀತಿ ಎಲ್ಲ ಮಸಾಲ ಹುರಿಬೇಕು, ಅದು ಮೇನ್ ಸ್ಟೆಪ್. ಸಾಕು. ಇಲ್ಲಿ ಕಲರ್ ಚೇಂಜ್ ಆಗಿದೆ, ಅದೇ ರೀತಿ ಒಳ್ಳೆ ಘಮ ಬರ್ತಾ ಉಂಟು. ಇದನ್ನು ನಾವು ಬೇರೆ ಪ್ಲೇಟಿಗೆ ತೆಗೆದಿಟ್ಕೊಳ್ಳುವ. ಈಗ ನಾನು ಒಣಮೆಣಸು ಡ್ರೈ ರೆಡ್ ಚಿಲ್ಲಿ ಹಾಕೊಳ್ತೇನೆ. ಅದಕ್ಕೆ ಸಹ 2 to 3 ಡ್ರಾಪ್ಸ್ ಕೊಕೊನಟ್ ಆಯಿಲ್ ಹಾಕ್ತಾ ಇದ್ದೇನೆ. ಸಾಕು. ಒಣಮೆಣಸ ಒಳ್ಳೆ ರೀತಿ ಫ್ರೈ ಆಗಿದೆ. ಈಗ ಲಾಸ್ಟಿಗೆ ನಾವು ಕೊಕೊನಟ್ ಗ್ರೇಟೆಡ್ ತೆಂಗಿನ ತುರಿಯನ್ನು ಫ್ರೈ ಮಾಡ್ಕೊಳ್ಳುವ. ಇದನ್ನು ಸಹ ನಾವು ಲೋ ಫ್ಲೇಮ್ ಅಲ್ಲಿ ಕೆಂಪಾಗುವ ತನಕ ಹುರಿಬೇಕು. ಸಾಕು. ತೆಂಗಿನ ತುರಿ ಸಹ ಒಳ್ಳೆ ರೀತಿ ಕೆಂಪಾಗಿದೆ. ತಣ್ಣಾಗ್ಲಿಕ್ಕೆ ಬಿಡುವ. ಎಲ್ಲ ಮಸಾಲ ತಣ್ಣಾಗಬೇಕು. ನಾವು ರೋಸ್ಟ್ ಮಾಡಿದ ಎಲ್ಲ ಮಸಾಲ ತಣ್ಣಾದ ನಂತರ ಇದನ್ನು ನಾವು ಡ್ರೈ ಪೌಡರ್ ಮಾಡ್ಕೊಳ್ಬೇಕು. ಮಿಕ್ಸಿ ಜಾರಿಗೆ ಹಾಕಿ ಡ್ರೈ ಪೌಡರ್ ಮಾಡುವ. ನಾನಿಲ್ಲಿ ಪಾತ್ರೆಗೆ ತೂರ್ ದಾಲ್ ತೊಗರಿಬೇಳೆ ಅದಕ್ಕೆ ನೀರು ಹಾಕಿ ಬೇಯಲಿಕ್ಕೆ ಇಡುವ. ಇದು ಫಸ್ಟಿಗೆ ಸ್ವಲ್ಪ ಬೇಯಲಿ.
ದಾಲಿಲಿ ಸ್ವಲ್ಪ ಸಾಫ್ಟ್ ಆದ ನಂತರ ನಾವು ಕಟ್ ಮಾಡಿದ ತರಕಾರಿಯನ್ನು ಹಾಕೊಳ್ಳೋಣ. ಆನಂತರ ಸಾಲ್ಟ್, ಉಪ್ಪು ರುಚಿಗೆ ತಕ್ಕಷ್ಟು, ಜಾಗ್ರಿ ಪೌಡರ್ ಬೆಲ್ಲದ ಪುಡಿ, ಹುಣಸೆ ಹುಳಿಯದು ನೀರು ತೆಗೆದು ಹಾಕಿ ಟ್ಯಾಮ್ರಿನ್ ಜ್ಯೂಸು, ಆನಂತರ ಸ್ವಲ್ಪ ವಾಟರ್, ತರಕಾರಿ ಎಷ್ಟು ಬೇಯಲಿಕ್ಕೆ ಬೇಕು ಅಷ್ಟು ನೋಡಿಕೊಂಡು ವಾಟರ್ ಅಡ್ಜಸ್ಟ್ ಮಾಡಿ ನೀರು. ಫ್ಲೇಮನ್ನು ನಾನು ಮೀಡಿಯಂ ಟು ಹೈಯಲ್ಲಿ ಇಟ್ಕೊಂಡಿದ್ದೇನೆ. ಈಗ ಒಳ್ಳೆ ರೀತಿ ಮಿಕ್ಸ್ ಮಾಡ್ಕೊಳ್ಳುವ. ಹುಳಿ ಉಪ್ಪು ಸ್ವೀಟ್ ಚೆಕ್ ಮಾಡ್ಕೊಳ್ಳಿ ನೀವು ಈ ಸ್ಟೇಜಲ್ಲಿ. ಹಾಫ್ ಟೀ ಸ್ಪೂನ್ ಟರ್ಮರಿಕ್ ಅರಸಿನ ಹಾಕೊಳ್ಳುವ. ಈಗ ಒಮ್ಮೆ ಮಿಕ್ಸ್ ಮಾಡಿದನು ಪುನಃ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳುವ. ಲಿಡ್ ಕ್ಲೋಸ್ ಮಾಡಿದನು ಬೇಯಲಿಕ್ಕೆ ಬಿಡುವ. ಕುಕ್ ಆಗಲಿ, ಇದು ಒಳ್ಳೆ ರೀತಿ ಸಾಫ್ಟ್ ಆಗಲಿ. ಇಲ್ಲಿ ತರಕಾರಿ ಒಳ್ಳೆ ರೀತಿ ಸಾಫ್ಟ್ ಆಗಿ ಬೆಂದಿದೆ, ಸಾಕು. ಈಗ ನಾವು ಡ್ರೈ ಪೌಡರ್ ಮಾಡಿದ ಮಸಾಲವನ್ನು ಹಾಕೋಣ. ಪುನಃ ಇದನ್ನು ಒಳ್ಳೆ ರೀತಿ ಮಿಕ್ಸ್ ಮಾಡ್ಕೊಳ್ಳುವ. ಸೊ ನೀರು ಬೇಕಂದ್ರೆ ನೀವು ಅಡ್ಜಸ್ಟ್ ಮಾಡ್ಕೊಳ್ಬೋದು, ಆದರೆ ಕೊದ್ದೆಲ್ನ ಕನ್ಸಿಸ್ಟೆನ್ಸಿ ಸ್ವಲ್ಪ ದಪ್ಪನೇ ಇದ್ರೆ ಒಳ್ಳೆಯದು ಟೇಸ್ಟ್. ಸೊ ಸ್ವಲ್ಪ ದಪ್ಪನೇ ಇಡಿ. ಪುನಃ ನಾವೀಗ ಫ್ಲೇಮನ್ನು ಹೈಯಲ್ಲಿ ಇಟ್ಕೊಂಡು ಇದನ್ನು ಕುದಿ ಬರ್ಲಿಕ್ಕೆ ಬಿಡುವ, ಒಳ್ಳೆ ರೀತಿ ಬಾಯ್ಲ್ ಬರಲಿ. ಸೀಸನಿಂಗ್ ರೆಡಿ ಮಾಡುವ. 1 ಟೇಬಲ್ ಸ್ಪೂನ್ ಕೊಕೊನಟ್ ಆಯಿಲ್, ತೆಂಗಿನ ಎಣ್ಣೆ ಹಾಕೊಳ್ತಾ ಇದ್ದೇನೆ. ಎಣ್ಣೆ ಬಿಸಿ ಆಗಲಿ. ಎಣ್ಣೆ ಬಿಸಿ ಆದ ನಂತರ ಮಸ್ಟರ್ಡ್ ಸೀಡ್, ಸಾಸಿವೆ ಹಾಕೋಣ. ಸಾಸಿವೆ ಕ್ರ್ಯಾಕಲ್ ಆಗಲಿ, ಚಟಪಟ ಆಗಲಿ. ಆನಂತರ 1 ಕಡ್ಡಿ ಒಗ್ಗರಣೆ ಸೊಪ್ಪು ಕರಿಲಿ. ಅದರ ಜೊತೆನೆ ಹಿಂಗ ಹೆಸಪುಟಿಡ. ಆನಂತರ ಉದ್ದಿನ ಬೇಳೆ, ಉರದ್ ದಾಲ್ ಹಾಕೋಣ. ಉದ್ದಿನ ಬೇಳೆ ಕೆಂಪಾಗಬೇಕು, ಉರದ್ ದಾಲ್. ಅಲ್ಲಿ ತನಕ ನಾವು ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳುವ. ಉದ್ದಿನ ಬೇಳೆ ಈ ರೀತಿ ಕೆಂಪಾಗಬೇಕು, ಫ್ಲೇಮ್ ಆಫ್ ಮಾಡ್ಕೊಳ್ಳುವ. ಇಲ್ಲಿ ಪದಾರ್ಥ ಒಳ್ಳೆ ರೀತಿ ಕುದಿ ಬಂದಿದೆ. ಮೇಲಿಂದ ನಾವು ಒಗ್ಗರಣೆ ಸೀಸನಿಂಗ್ ಹಾಕೊಳ್ಳುವ. ಕೊದ್ದೆಲ್ ರೆಡಿ ಆಗಿದೆ ಸರ್ವ್ ಮಾಡಲಿಕ್ಕೆ.